ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಮಣಿಪಾಲದ ಗ್ರೀನ್ಸ್ ನಲ್ಲಿ 2 ದಿನಗಳ ಕಾಲ ನಡೀತಾ ಇರುವಂತಹ ನಮ್ಮ ಸಂತೆಯಲ್ಲಿದ್ದೇವೆ. ಇಲ್ಲಿ ಎಲ್ಲರ ಗಮನ ಸೆಳೀತಾ ಇರುವಂತದ್ದು ಗುಡಿ ಕೈಗಾರಿಕೆ ಮೂಲಕ ಸಾಂಪ್ರದಾಯಿಕ ವಿಧಾನದಲ್ಲಿ ತಯಾರಾಗುವಂತಹ ವಸ್ತುಗಳು. ಹಾಗಾದ್ರೆ ಬನ್ನಿ ಅಲ್ಲಿಗೆ ಹೋಗೋಣ, ಆ ವಸ್ತುಗಳು ಹೇಗಿದೆ, ಹೇಗೆ ತಯಾರಿಸ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಈ ಕಡಗೋಲು ಹೇಗೆ ತಯಾರಿಸ್ತಾರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ ಜೊತೆ ಸದಾನಂದ ಗುಡಿಗಾರ್ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಮಾತಾಡೋಣ, ಈ ಕಡಗೋಲ್ನ ಹೇಗೆ ತಯಾರಾಗುತ್ತೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಈ ಕಡಗೋಲು ನೀವು ಒಂದು ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸಾಧಾರಣ ಇದು ನನ್ನ ತಂದೆಯಿಂದ ಕಲ್ತ್ಕೊಂಡು ಬಂದಂತ ಕೆಲಸ ಇದು. ನನ್ನ ತಂದೆ ಇದನ್ನೇ ಕೆಲಸ ಮಾಡಿ ನಮ್ಮನ್ನೆಲ್ಲ ಇದನ್ನೇ ವೃತ್ತಿ ಜೀವನ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಹಾಗಾಗಿ ಅದೇ ವೃತ್ತಿಯನ್ನು ನಾನು ಕೂಡ ಮುಂದುವರಿಸ್ತಾ ಇದ್ದೇನೆ. ಈಗ ನಾನು ಸಾಧಾರಣ 40 ವರ್ಷ ಕೆಲಸ ಮಾಡ್ಲಿಕ್ಕೆ ಶುರು ಆಯ್ತು. 40 ವರ್ಷ ಆಯ್ತು. 40 ವರ್ಷದಿಂದ ಅದ್ ಮಾಡ್ಕೊಂಡ್ಬರ್ತಾರೆ. ಸರ್, ಈಗ ಈ ಕಡಗೋಲ್ ಮಾಡ್ಲಿಕ್ಕೆ ಅದಕ್ಕೆ ಅದ್ರದ್ದೇ ಮರ ಬೇಕಾ ಅಥವಾ ಎಲ್ಲ ಮರದಲ್ಲಿ ಆಗುತ್ತಾ? ಲೈಟ್ ವೈಟ್ ಮರದಲ್ಲಿ ಮಾಡಿದ್ರೆ ಒಡ್ದು ಏನಾಗುದಿಲ್ಲ. ಮತ್ತೆ ಇದೆಲ್ಲ ಮಾಡೋದು ನಾವು ಕುಪ್ಪಳಿಗೆ, ಕಾಟ್ಸಂಪಿಗೆ ಇದೆಲ್ಲ ಮರದಲ್ಲಿ ಮಾಡ್ತೇವೆ. ಅದು ಸಾಧಾರಣ ಒಂದು ಕೆಲವರ ತೋಟದಲ್ಲಿ ಇರ್ತದೆ. ಅದನ್ನು ಕೇಳಿ ಇದು ದುಡ್ಡು ಕೊಟ್ಟು ನಾವು ತಗೊಂಡು ಬರ್ತೇವೆ. ಅಂದ್ರೆ ಇಂಥದ್ದೇ ಮರ ಬೇಕು ಅಂತ ಇಲ್ಲ, ಲೈಟ್ ವೈಟ್ ಮರ ಆದ್ರೆ ಆಯ್ತು ಆಗ್ತದೆ. ಮತ್ತೆ ಬಾರ ಮರದ್ ಮಾಡಿದ್ರೆ ಅದು ಸೀಳಾಗಿ ಹೋಗ್ತದೆ, ಉಳಿಯುವುದಿಲ್ಲ ಅಂತ ಹೇಳಿ. ಅದೀಗ ಮಾಡೋದು ವಿಧಾನ ಹೇಗೆ, ಯಾವ ತರ ಅದು? ಮೊದ್ಲು ಮರ ತರ್ತೀರಾ, ಅದಾದ್ಮೇಲೆ ಅದಕ್ಕೆ ಏನಾದ್ರು ವಿಧಾನ ಇದೆಯಾ ಮಾಡುವಂತದ್ದು? ಹೇಗೆ ಅದು ನಮಗೆ ಎಷ್ಟು ಉದ್ದ ಅಳತೆ ಬೇಕು ಅಷ್ಟು ಅದನ್ನು ಕಟ್ ಮಾಡಿ ಅದನ್ನು ಭಾಗ ಮಾಡಿ ನಮಗೆ ಯಾವ ರೀತಿಗೆ ಕಡಗೋಲಿಗೆ ಬೇಕಾದ್ರೆ ಕಡಗೋಲಿಗೆ, ಚಪಾತಿಗಳಿಗೆ ಬೇಕಾದ್ರೆ ಚಪಾತಿಗಳಿಗೆ, ಬಲಾಯಿಗೆ ಬೇಕಾದ್ರೆ ಬಲಾಯಿಗೆ. ಹಾಗಾಗಿ ನಾವು ಅದನ್ನೆಲ್ಲ ಯಾವುದಕ್ಕೆ ಬೇಕು ಅದನ್ನು ಭಾಗ ಮಾಡಿ ನಾವು ಉಪಯೋಗ ಮಾಡ್ತೇವೆ. ಆಮೇಲೆ ನಮ್ಮ ಕಡವನ್ನು ನಾವು ಮಾಡಿ ಅಂದ್ರೆ ಈ ಮಿಷನ್ ಇದೆ. ಇದರಲ್ಲಿ ನೋಡಿ, 2 ಕೈಗೆ ಕೆಲಸ ಉಂಟು, 2 ಕಾಲಿಗೆ ಕೆಲಸ ಉಂಟು, 10 ಬೆರಳಿಗೆ ಕೆಲಸ ಉಂಟು, ಕಣ್ಣಿಗೂ ಕೆಲಸ ಉಂಟು. ನೋಡಿ, ಇದರಲ್ಲಿ ಒಂದು ಬೆರಳು ಆ ಕಡೆ ಈ ಕಡೆ ಆದ್ರೆ ಒಂದು ಮುರುಗಿ ಹೋಗ್ತದೆ, ಹೋಗ್ತದೆ. ಮತ್ತೆ ಇದಕ್ಕೆ ಯಾವ್ದು ಕಲರ್ ಇಲ್ಲ ನೋಡಿ, ಯಾವ್ದು ಕಲರ್, ಎಣ್ಣೆ ಯಾವ್ದು ಕೊಡುದಿಲ್ಲ, ನ್ಯಾಚುರಲ್ ಆಗಿ ನ್ಯಾಚುರಲ್ ಒಂದೇ ಮರದಲ್ಲಿ ಮಾಡುವಂತದ್ದು. ಜಾಯಿಂಟ್ ಇಲ್ಲ ಇದರಲ್ಲಿ. ಹೌದೌದು. ಇದು ಪಾಜೆ ಎಲೆ ಅಂತ ಹೇಳಿ, ಇದು ನ್ಯಾಚುರಲ್. ಪಾಲಿಶ್ ಮಾಡ್ಲಿಕ್ಕೆ ಈ ಎಲೆಯನ್ನು ಉಪಯೋಗಿಸ್ತಿದ್ದೀರಲ್ಲ ನೋಡಿ. ಪ್ರಣಾಮ್. ನೀವು ಇದನ್ನೆಲ್ಲ ಮಾಡ್ತೀರಲ್ಲ, ಇದನ್ನ ಹೇಗೆ, ಎಲ್ಲಿ ಎಲ್ಲ ಸೇಲ್ ಮಾಡ್ತೀರಾ, ಹೇಗೆ ಅಂತ? ನಾವು ಹೆಚ್ಚಾಗಿ ಉಡುಪಿಯಲ್ಲಿಗೆ ಸೇಲ್ ಮಾಡ್ತೇವೆ, ಮತ್ತೆ ಮಂಗಳೂರು, ಮತ್ತೆ ಶೃಂಗೇರಿ, ಮತ್ತೆ ಹೀಗೆ ಎಲ್ಲ ಫೋನ್ ಮಾಡಿ ಹೇಳಿದ್ರೆ ಕೊಟ್ಟು ಕಳಿಸ್ತೇವೆ ನಾವು. ಅಂದ್ರೆ ನೀವು ಎಷ್ಟು ದೂರ ಆದ್ರೂ ಕೊಟ್ಟು ಕಳಿಸ್ತೀರಾ? ಇದು ಕೊರಿಯರ್ ಮುಖಾಂತರ ಕೊಟ್ಟು ಕಳಿಸ್ತೀರಾ? ತುಂಬಾ ಆಗುದಿಲ್ಲ, 1-2 ಹೀಗೆ. ನೋಡಿ ಶೈನಿಂಗ್ ಹೇಗೆ ಉಂಟು. ನೋಡಿದ್ರಲ್ಲ ವೀಕ್ಷಕರೇ, ಸಾಂಪ್ರದಾಯಿಕ ವಿಧಾನದ ಮೂಲಕ ಕಡಗೋಲಾಗಿರ್ಬೋದು, ಲಟ್ಟಣಿಗೆ ಆಗಿರ್ಬೋದು, ಕೃಷ್ಣ ಕಡಗೋಲಾಗಿರ್ಬೋದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಗುಡಿ ಕೈಗಾರಿಕೆ ವಸ್ತುಗಳನ್ನ ಇವರು ತಯಾರಿಸ್ತಾರೆ. ಇವರು ಸುತ್ತಮುತ್ತಲಿನ ಜಾಗಗಳಿಗೆ ತೆಗೆದುಕೊಂಡು ಹೋಗಿ ಇದನ್ನ ಮಾರಾಟ ಮಾಡ್ತಾರೆ. ಅದಷ್ಟೇ ಅಲ್ಲದೆ ನಿಮ್ಗೆಲ್ಲಾದ್ರೂ ಬೇಕಾದ್ರೆ ಇಲ್ಲಿ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡುವ ಮೂಲಕ ನಿಮ್ಗೆ ಏನು ಬೇಕು, ಇಲ್ಲಿ ಇರುವಂತ ಸಿಗುವಂತ ಯಾವ ವಸ್ತುಗಳು ಬೇಕು ಅಂತ ಹೇಳಿದ್ರೆ ಅವರು ನಿಮ್ಗೆ ಪಾರ್ಸಲ್ ಮೂಲಕ ಕೂಡ ಕಳಿಸಿಕೊಡ್ತಾರೆ.